ಕೆಲಸ ಆಗ್ಯದ್ರಿ ಮಮ್ಮಿ ಎಲ್ಲ? ಆಗ್ಯದ ನೋಡವ. ಏನ್ ಮಾಡಿದ್ರಿ ಮಮ್ಮಿ ಇವತ್ತು ಅಡಿಗೆ? ತಾಲಿಪಟ್ಟು ಮಾಡಿದ್ದೆವ. ದಿನ ಒಂದು ಕಾಲ ಏನ್ ಮಾಡ್ಬೇಕಂತಾನೆ ಚಿಂತೆವ ಯವ್ವ ಅಡಿಗೆದು. ದಿನ ಬಕ್ರಿ ಚಪಾತಿ ಭಯಂಕನಾಗ ಏನು ನನಗಂತಾನೆ. ಹೌದ್ರಿವ, ನಮಗೂ ಹಂಗೆ ಆಗ್ತದ ನೋಡ್ರಿ ಮಮ್ಮಿ. ಏನಾರ ಬೇಕಾಗ್ತದ ನಮ್ಗೆ ಮಾಡ್ಕೊಂಡು ತಿನ್ಬೇಕಂದ್ರೆ ಈ ಹುಡುಗರು ತಿನ್ನಂಗಿಲ್ರಿ. ಅದಕ್ಕೆ ನನಗೂ ಯಾಕೆ ಬಾಯಿ ಕೆಟ್ಟಂಗಾಗಿತ್ತು ಭಾಳ. ಅದಕ್ಕಂದಲೇ ಒಂದು ಸ್ವಲ್ಪ ತಾಲಿಪಟ್ಟು ಹಚ್ಚಿದ್ದೆ ಒಂದು 4. ನೀವೇನೇನು ಹಾಕ್ತೀರಿ ಮಮ್ಮಿ ತಾಲಿಪಟ್ಟಿಗೆ? ಒಬ್ಬೊಬ್ರು ಒಂದು ರೀತಿ ಮಾಡ್ತಾರೆ ಬಿಡು ತಾಲಿಪಟ್ಟು. ಅವ್ರವ್ರು ಇಷ್ಟಕ್ಕೆ ಬಂದಂಗೆ ಮಾಡ್ತಾರೆ. ನಾ ಅಂದ್ರೂ ಸೌತೆಕಾಯಿ, ಉಳ್ಳಾಗಡ್ಡಿ, ಕೊತ್ತಂಬರಿ, ಇದು ಮೆಂತ್ಯ ಪಲ್ಲೆ, ಸಬ್ಬಸಿಗೆ ಪಲ್ಲೆ, ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ, ಕೊತ್ತಂಬರಿ ಮಿಕ್ಸರ್ಗೆ ಹಾಕೊಂಡಿರ್ತೀನಿ. ಎಳ್ಳು, ಅಜವಾನ, ಬಾಯಿ ತುಂಬ ಉಪ್ಪು ಖಾರ ಹಾಕಿ ಮಾಡಿದ್ರೆ ಭಾರಿ ರುಚಿ ಆಗ್ತಾವ. ಹೌದಲ್ರಿ? ನಾ ಎಳ್ಳು ಪಳ್ಳ ಹಾಕಂಗಿಲ್ರಿವ. ಎಳ್ಳು ಹಾಕಿದ್ರೆ ರುಚಿ ಆಗ್ತಾವೇನ್ರಿ? ಎಳ್ಳು ಹಾಕಿದ್ರೆ ಭಾರಿ ಮಸ್ತ್ ಆಗ್ತಾವ. ನೀ ಏನು ಮಾಡಿದ ಅಡಿಗೆ? ನಾ ಚಪಾತಿ, ಶಿಕರ್ಣಿ, ಅನ್ನ, ಸಾರು, ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಚಟ್ನಿ ಕೊಟ್ಟಿದ್ದೆ ರೀ. ನಮ್ಗೆ ಅವಾಗ ಚಟ್ನಿ ಬೇಕಾಗ್ತಿರ್ತದವ. ಹೌದವಾ, ನಮಗೂ ಚಟ್ನಿ ಇಷ್ಟ, ಹಸಿಮೆಣಸಿನ್ಕಾಯಿ ಚಟ್ನಿ. ಈಗ ಒಟ್ಟಿ ತಡೆಯಂಗಿಲ್ಲ, ತಿಂದ್ರೇ ಒಟ್ಟಿನೇ ಗುಡುಗುಡು ಅಂತ ಸುಮ್ಮ ನನಗೀಗ. ವಯಸ್ಸಾಗಿರ್ತದಲ್ರಿ, ಅದಕ್ಕೆ ಆಗ್ತದ. ನಮ್ಮಂತರಿಗೆ ಆಗಂಗಿಲ್ರಿ ಮಮ್ಮಿ. ನನಗೂ ಅಷ್ಟೇ ರೀ. ಜಾಸ್ತಿ ತಿಂದಂದ್ರೆ ಹೊಟ್ಟಿ ಒಂಥರ ಕಡ್ದಂಗೆ ಆಗ್ತದೆ ರೀ. ಸ್ವಲ್ಪ ಲಿಮಿಟ್ ಮೇಲೆ ತಿಂತೀನಿ ರೀ. ಅಂದಂಗೆ ಮೊನ್ನೆ ನೋಡವ, ಪಾಪದ ರಾಕೇಶ್ ಪೂಜಾರಿ ತೀರ್ಕೊಂಡಂತ ನೋಡ. ನಾನಿನ ಡ್ಯಾನ್ಸ್ ಮಾಡ್ಯಾನಂತ ರಾತ್ರಿ. ಇವತ್ತು ಸಾವಂದ್ರಿ. ನಾನಿನ ಎಂಥ ಕಾಲು ಬಂತವ. ಹೌದ್ರಿ ಮಮ್ಮಿ, ನನಗೂ ಹಂಗೆ ಆಯ್ತು ರೀ. ಕೇಳೋನೇ ಶಾಕೆ ನೋಡ್ರಿ. ವಾರ್ತಾ ನೋಡ್ಕೊತ ಕೂತೀವ್ರಿ. ಕಾಮಿಡಿ ಕಿಲಾಡಿ ರಾಕೇಶ್ ಇನ್ನಿಲ್ಲ ಅಂದ್ರಲ್ರಿ. ಅಪ್ಪ ಎಂಥ ಕಾಲು ಬಂತವ ಅಂತೇಳಿ ಕುಸ್ತಾ ಬಿದ್ದಂಗೆ ಆಯ್ತು ರೀ ನನಗೂ. ಅದ್ರಾಗ ನಮ್ಮ ಮನೆಯಾಗ ಎಲ್ಲರಿಗೂ ಕಾಮಿಡಿ ಕಿಲಾಡಿ ಇಷ್ಟ ರೀ. ಶನಿವಾರ ರವಿವಾರ ಬಂತಂದ್ರೆ ಫಿಕ್ಸ್ ಹಚ್ಕೊಂಡು ಕೂತ್ಬಿಡೋರಿ. ಹಂಗಾಗಿ ಅವನ್ನೆಲ್ಲ ಶೋನು ನೋಡಿವಲ್ರಿ ನಾವು. ಭಾಳ ನಮ್ಗೆ ಹತ್ರದವ್ರು ಅನ್ನೋಂಗೆ ಆಗ್ಬಿಟ್ಟೈತ್ರಿ ಹುಡುಗ. ಹೌದವ, ಹಂಗೆ ಆತದ. ಅದ್ರಾಗ ಮನೆ ಜವಾಬ್ದಾರಿ ಎಲ್ಲ ಇವಂದೇ ಅಂತ. ಪಾಪ ಏನು ಮಾಡ್ಬೇಕು ನೋಡುವ ಯವ್ವ. ಅವ್ರ ತಾಯಿ ಒಬ್ಬ ತಂಗಿದ್ದ ಅಂತ ಅಷ್ಟೇ. ಪಾಪ ಅವ್ರಿಗೆ ಮರೆಯುವಂಥ ಶಕ್ತಿ ಕೊಡಲಿ ಅಂತ ಕೇಳ್ಕೊಳ್ಳೋದು ನೋಡುವ. ಅದು ಏನೇನು ನೋಡ್ರಿ ಮಮ್ಮಿ, ರಿಯಾಲಿಟಿ ಶೋ ಮಾಡೋರನ್ನ ನೋಡ್ತೀವಲ್ರಿ, ಅವ್ರು ನಮ್ಮ ಮನೆಯವ್ರು ಏನೋ ನಂಗೆ ಅನಿಸ್ಬಿಡ್ತದ್ರಿ. ಈಗ ಬಿಗ್ ಬಾಸ್ ನೋಡ್ತೀವಲ್ರಿ, ಅದ್ರನ್ನವ್ರಂತೂ ಅಷ್ಟು ನಮ್ಮ ಮನೆಗಿದ್ದವ್ರೇನೋ ಅನಿಸ್ಬಿಟ್ಟಿತ್ತು ನೋಡ್ರಿ ನಮಗೆ. ಹಂಗೆ ಆಗ್ತದೆ ನೋಡಿ. ಮೊದಲ ಬಿಗ್ ಬಾಸ್ ನೋಡ್ತಿದ್ದಲ್ಲ ನಾ ಅಷ್ಟೊಂದು. ಅದ್ರಾಗ ದಿನ ಬರ್ತಾವಲ್ಲ, ನಮ್ಮ ಮಗ ಹಚ್ಕೊಂಡು ಕೂಡವ. ನಾನು ನೋಡಕ್ಕೆ ಈಗ ಮೊನ್ನೆ ತ್ರಿವಿಕ್ರಮ ಒಂದು ಧಾರಾವಾಹಿ ಮಾಡೋಣಲ್ಲ, ಯಾವ್ದ ಮುದ್ದು ಸೊಸೆ ಅಂತೇಳಿ. ಅದ್ರಾಗ ಬಂದನ ನೋಡಿ ಗಾಬ್ರಿಗೆ, ತ್ರಿವಿಕ್ರಮ ಅಂತೀನಿ. ಅಷ್ಟೇ ಗಾಬ್ರಿಗೆ ಮಮ್ಮಿ ಅಂತ ನನ್ನ ಮಗ. ಹಂಗೆ ಆಗ್ತಿರ್ತದೆ ನೋಡಿ. ಹೌದ್ರಿ ಮಮ್ಮಿ, ಹಂಗೆ ಆಗ್ತದೆ ನೋಡ್ರಿ. ಆದರೆ ನಾವಂತರೂ ಎಲ್ಲ ಕೆಲಸ ಮುಗಿಸ್ಕೊಂಡು ಸಾಯಂಕಾಲ ಟಿವಿ ಮುಂದೆ ಕೂತೀವಿ ಅಂದ್ರೆ ಒಟ್ಟೆ ಧಾರಾವಾಹಿಗಳನ್ನು ಹಂಗೆ ಹಚ್ಕೊಂಡು ನೋಡ್ತೀವಲ್ರಿ. ಮತ್ತು ಈ ಲಕ್ಷ್ಮೀ ಬಾರಮ್ಮ, ಅವು ಇವು ಸೀತಾರಾಮ, ಅವೆಲ್ಲ ಎಷ್ಟು ಚಂದ ನೋಡಿ. ನಮ್ಮ ಎಲ್ಲರೂ ಫಂಕ್ಷನ್ ಹೋದಾಗ ಒಂದಿನ ನೋಡಿಲ್ಲ ಅಂದ್ರೆ ಆ ಧಾರಾವಾಹಿ ಬಗ್ಗೆ ಮಾತಾಡ್ತಿರ್ತೀವಲ್ಲ, ಬರೀ ಪೂರ್ತಿ ಮನ್ಯಾಗ ನಡೆದ ವಿಷಯನೋ ಅನ್ನೋದ್ರ ಗತೆ ಮಾತಾಡ್ತಿರ್ತೀವಿ. ನಮ್ಮ ಮನೆಯವ್ರು ಬಂದ್ರೆ ಅಂದ್ರೆ ಸಾಕು ನೋಡಿ, ನಿಮ್ಮ ಎಷ್ಟು ಮನ್ಯಾಗ ನಡ್ತಾರ ಗತೆ ಮಾತಾಡ್ತಿರಲ್ಲ ಅಂಥೇಳಿ ಬೈದೇ ಬಿಡ್ತಾರೆ. ಹೌದು, ಈಗ ಹೆಸರಿಗೆ ಏನು ಗೊತ್ತಿರಲ್ಲ, ಬರೀ ಅದೊಂದು ವಾರ್ತಾ ನೋಡ್ತಾವ. ತಾವು ವಾರ್ತಾ ಸುದ್ದಿ ಮಾತಾಡ್ತಾರೆ ಬಿಡ. ಆದ್ರೆ ಅಲ್ಲಿ ಬಾಂಬಿತ್ತು, ಇಲ್ಲಿ ಬಾಂಬಿತ್ತು ಅಂತ ಮಾತಾಡ್ತಾರೆ. ನಾವು ಧಾರಾವಾಹಿ ಬಗ್ಗೆ, ರಿಯಾಲಿಟಿ ಶೋ ಬಗ್ಗೆ ನಾವು ಮಾತಾಡ್ತೀವಿ. ಈಗ ಮತ್ತೆ ಹೊಸ 4 ಧಾರಾವಾಹಿ ಬಂದ ನೋಡ್ರಿ ಮಮ್ಮಿ. ಅವು ಭಾರಿ ಹೊಂಟವ್ರಿ. ಹೌದು, ಚಲೋ ಬರ್ಲಿಕ್ಕತ್ತಾವು ಹೊಸವು. ಆಮೇಲೆ ಒಂದು ಯಾವುದೋ ಧಾರಾವಾಹಿ ಆಗ ನೋಡ, ನೀನು ಗಂಡನ್ ತೊಗೊಂಡಿರ್ತಾರಲ್ಲ ರೊಕ್ಕ ಕೊಟ್ಟು 1 ತಿಂಗಳ ತನಕ ಆ್ಯಕ್ಟ್ ಮಾಡಂತೇಳಿ. ಅದು ಮಸ್ತ್ ಧಾರಾವಾಹಿ. ಹೌದ್ರಿ, ಅದು ಚಲೋ ಅದ್ರಿ ಮಮ್ಮಿ. ಆಮೇಲೆ ಚೈತ್ರ ಕುಂದಾಪುರ ಮದುವೆ ಐತಲ್ರಿ ಮಮ್ಮಿ. ಹೌದಾ? ನೋಡಿಲ್ಲ, ಟಿವಿ ತೋರ್ಸ್ಯಾರನ? ಟಿವಿಯಾಗ ಏನು ತೋರ್ಸ್ಯಾರಿಲ್ಲ ಗೊತ್ತಿಲ್ರಿ ಮಮ್ಮಿ. ಆದ್ರೆ ಈ ಫೇಸ್ಬುಕ್ನಾಗ, ಇನ್ಸ್ಟಾಗ್ರಾಮ್ ಒಳಗೆ ಆಕಿನ ವಿಡಿಯೋನೇ ಭಾಳ ಬರ್ಲಿಕ್ಕತ್ತಾವ್ರಿ. ಓಪನ್ ಮಾಡಿದ್ರೆ ಸಾಕು ಚೈತ್ರ ಕುಂದಾಪುರ ಮದುವೆ ವಿಡಿಯೋನೇ ಬರ್ತಾವ್ರಿ. ಆಮೇಲೆ ರಜತ ಆಕಿ ಎಷ್ಟು ಜಗಾಡ್ತದೆ ನೋಡಿದ್ರಿಲ್ರಿ ಮಮ್ಮಿ. ಮದುವೆ ಮುಗಿತಾನ ಒಟ್ಟ ಹೋಗಿಲ್ಲ ನೋಡ್ರಿ. ಅಣ್ಣನ ಸ್ಥಾನದಾಗ ನಿಂತು ಅಲ್ಲೇ ಮಾಡ್ಯಾನ್ರಿ, ಮದುವೆ ಮಾಡ್ಕೊತಾನ್ರಿ ನೋಡಿ. ಮತ್ತೆಷ್ಟು ಕಾದಾಗ್ತದೋ ಯವ್ವ. ಬಿಗ್ ಬಾಸ್ನು ಒಂಥರ ಮನೆ ಇದ್ದಂಗೆ. ನಮ್ಮ ಮನ್ಯಾಗೂ ಜಗಳ ಆಗ್ತಿರ್ತಾವಿಲ್ಲ, ಅಣ್ಣ ತಮ್ಮರಿಗೆ, ಅಕ್ಕ ತಂಗಿರಿಗೆ ಜಗಳ ಆಗೋದು, ಮತ ಕೂಡೋದು, ಒಂದೇ ಮನೆಯಾಗ ಇರ್ತಾರಂದಿದ್ದು. ಮತ್ತು ಅದು ಮನೆ ಇದ್ದಂಗನೇ ಅಲ್ಲ. ಹಂಗಾಗಿ ಜಗಾಡೋದು, ಕಡ್ದಾಡೋದು, ಮಾತು ಕೊಡೋದು ಇದ್ದದ್ದ. ಮದುವೆ ಹೋಗಿರ್ಬೇಕಂದ್ರೆ ಎಲ್ಲರೂ ಹೋಗಿದ್ರೇನು ಮದುವೆಗೆ? ಹ್ಞೂ ರೀ ಮಮ್ಮಿ, ಆಲ್ಮೋಸ್ಟ್ ಎಲ್ಲರೂ ಹೋದಂಗೆ ಹೋಗ್ಯಾರಿ. ನಾನಂತೂ ರಜತ, ಮಂಜಣ್ಣ ಇವರಿಬ್ಬರನ್ನ ನೋಡಿದೆ ರೀ ವಿಡಿಯೋದಾಗ. ಏನಂತೀರಿ, ಇಬ್ರು ಕೂತೀರಿ ಮಮ್ಮಿ? ಚಾ ಆಗ್ಯದ್ರಿ? ಆಗ್ಯದ ನೋಡುವ, ಬರ್ರಿ ಕೂಡ ಬರ್ರಿ. ನಿನ್ನೆ ಸಂಜೆ ಮುಂದೆ ಏನು ಮಾಡಿರಿ ಮಮ್ಮಿ? ಗುಡುಗು ಮಿಂಚು ಯವ್ವ ಬೇಡದ ಸುದ್ದಿ. ಹೌದವಾ, ಭಾಳ ಬಂತು ನಿನ್ನೆ ಮಳೆ. ನಮ್ಮ ಮನ್ಯಾಗಂತೂ ಮಮ್ಮಿ ಸಂತೆ ಅಲ್ರಿ, ಮಳೆಕಾಲ ಮಟ ನೀರು ನಿಂತಿದ್ದು ನೋಡ್ರಿ. ನಮ್ಮ ಮನ್ಯಾಗ ಬರ್ಲಿಕ್ಕತ್ತಿದ್ದು ರೀ ನೀರು ಅಷ್ಟು. ಅದ್ರಾಗ ಅದು 3 ತುಂಬಿಟ್ಟದ್ರಿ. ರಾಡಿ ಅಂದ್ರೆ ರಾಡಿ ರೀ. ನಿಮ್ಮ ಮನೆ ದಿನ ಬಗೆಯಿರದಿಲ್ಲ ಏನಾಯವು? ಎಷ್ಟು ಸಲ ಹೇಳ್ತಿಲ್ಲ ಅದು ಬಿರಾದಿ. ಅದು ಬಗೆಯಂಗಿಲ್ಲ ಹೇಳ್ರಿ ಮಮ್ಮಿ. ಅಷ್ಟು ಸಲ ಹೇಳಿದ್ರು ಯಾರು ಬಗೆಹರಿಸವಲ್ರಿ ನೋಡ್ರಿ. ಅದು ಏನಾಗಿಬಿಟ್ಟದ್ರಿ, ಮ್ಯಾಲಿನ ನೀರೆಲ್ಲ ನಮ್ಮ ಮನ್ಯಾಗ ಬರ್ತಾವ್ರಿ. ಅದು 3 ಸಣ್ಣದಾಗಿಬಿಟ್ಟದ್ರಿ ಮಮ್ಮಿ. ಅದನ್ನ ಹೇಳಿ ಸಾಕಾಗಿಬಿಡ್ತ್ರಿ. ಯಾರು ಮಾಡೋರೇ ಇಲ್ರಿ ಅದನ್ನು. ಹೆಂಗದ 3 ಅಂದ್ರೆ ನೀರೆಲ್ಲ, ಮಳೆ ನೀರೆಲ್ಲ ಅಲ್ಲೇ ಹೋಗಂತದ ಏನು?
ಹ್ಞೂ ರೀ ಅಲ್ಲೇ ಹೋಗ್ತಾವ್ರಿ ಮಮ್ಮಿ. ಸ್ವಲ್ಪ ಬಂದ್ರೆ ನಡೀತದೆ ರೀ, ಸ್ವಲ್ಪ ಮಳೆ ಬಂದ್ರೆ ಹೋಗ್ತಾವ, ಏನೂ ಪ್ರಾಬ್ಲಮ್ ಇಲ್ಲ. ಭಾಳ ಮಳೆ ಬಂದ್ರೆ ಏನಾಗ್ತದೆ ರೀ, ಮ್ಯಾಲಿನ ನೀರೆಲ್ಲ ರೋಡಿಗೆ ಹರಿದು ಬರೋ ಮುಂದಾಗ ಹೊಲಸೆಲ್ಲ ಬಂದು ಆ ಮೂರಿಗೆ ಕೂತ್ ಬಿಡ್ತದಲ್ಲ ರೀ, ಅದ್ರ ಬಾಯಿ ಸಣ್ಣದಾಗ್ಬಿಟ್ಟದ್ರಿ. ಹಂಗಾಗಿ ಅದು ತುಂಬಾನೇ ನೀರೆಲ್ಲ ಓಣ್ಯಾಗ ಒಳಗೆ ಬಂದು ನಿಂತ್ಬಿಡ್ತಾವ್ರಿ. ಹೌದಾ? ಇನ್ನೊಂದ್ಸಲ ಹೋಗಿ ಎಲ್ಲರೂ ಸೇರಿ ಅರ್ಜಿ ಕೊಡ್ರಿ. ಸಣ್ಣ ಹುಡುಗರು ಅವು ತಿರ್ಗಾಡ್ತಿರ್ತಾವ, ಮರುದಿವ್ಸಕ್ಕೆ ನಾ ರಾಡಿಯಾಗಿರ್ತದ ಯವ್ವ. ನಾನಂತ್ರ ಮಳೆ ಬಂದಾಗ 2 ದಿನ ನಿಮ್ಮ ಓಣ್ಯಾಗ ಆಯಂಗಿಲ್ಲ ಒಟ್ಟ. ಹಿಂಗೆ ಆತದ ನೋಡ್ರಿ ಮಮ್ಮಿ, ಎಲ್ಲರೂ ನಿಮ್ಮ ಓಣ್ಯಾಗ ಬರಂಗಿಲ್ಲ ನಿಮ್ಮ ಓಣ್ಯಾಗ ಬರಂಗಿಲ್ಲ ಅಂತಾರೆ. ನಾವು ಹೆಂಗೆ ತಿರ್ಗಾಡ್ಬೇಕು ನೋಡ್ರಿ ಅಲ್ಲಿ. ಬೀಳ್ತಾರೆ ಮಮ್ಮಿ, ಮತ್ತು ರಾಡಿನ ಎಷ್ಟಾಗಿರ್ತದಂದ್ರೆ ಚಪ್ಪಲಿ ಜಾರವಲ್ರಿ ಅವು. ದಿನಕ್ಕೊಬ್ಬರ ಬೀಳ್ತಾರೆ ನೋಡ್ರಿ ರಾಡಿತ್ತಂದ್ರೆ. ನಾನೇ ಬಿದ್ದೀನಿ ರೀ ಒಂದ್ಸಲ ಅಲ್ಲಿ. ನೋಡ್ರವ ಮತ್ತು ಹುಷಾರು ತಿರ್ಗಾಡ್ರಿ, ಕಾಲಿಗೆಲ್ಲ ಮುರ್ಕೊಂಡ್ರಿ ಅಂದ್ರೆ ಮನ್ಯಾಗ ಮಾಡೋರು ಯಾರು ಇರಂಗಿಲ್ಲ ಮೊದಲೇ. ಈ ಕಡೆ ಎಲ್ಲೋಗಿದ್ರಿ ಇಬ್ರು ಕೂಡಿ? ನಾನು ಒಂದೆರಡು ಬ್ಲೌಸ್ ಹಾಕು ಇದ್ದು ರೀ, ಹೊಂಟಿದ್ದೆ. ಹಂಗೆ ನೀನು ಬರ್ತೀನಂತ ಕೇಳಿದೆ. ಹೌದವ ನಾನು ಸೀರೆ ಪಿಕೋ ಪಾಲ್ ಕೊಡೋದವ ಅಂತೇಳಿ ಬಂದಿಲ್ಲ ರೀ ಆಕೆನು. ಅದಕ್ಕಿಬ್ರು ಕೂಡ ಹೋಗಿ ಬಂದೇವ್ರಿ. ಹೌದಾ? ನೀವು ಹಾಕ್ತಿರ್ಲ ಆಕೆ ಬ್ಲೌಸ್ ಚಲೋ ಹೊಲಿತಾಳ? ಚಲೋ ಹೊಲಿತಾಳ್ರಿ ಮಮ್ಮಿ. ಬ್ಲೌಸಿಂದ ರೇಟ ಭಾಳ ಆಗ್ಬಿಟ್ಟದವ ಈಗ. ಹೌದ್ರಿ ಮಮ್ಮಿ, ಆದರೂ ನಮ್ಮ ಕಡೆ ಚಲೋ ರೀ ಮಮ್ಮಿನ. ಅಲ್ಲಿ ಎಲ್ಲಿ ರೀ ಹೊಸ್ತಾರಾಕಿ ಸಾದಾ ಏನೂ ಡಿಸೈನ್ ಇಲ್ಲ ಏನೂ ಇಲ್ಲ ರೀ. ಬೆಂಗಳೂರು ಕಡೆ 900 800 ತೊಗೋತಾರ್ರಿ. ಅಲ್ಲಂತ್ರ ಹೆಚ್ಚಿಂದವ. ಹೌದ್ರಿ ಮಮ್ಮಿ, ತೀರಾ ಹೆಚ್ಚಿಂದವ ಅಲ್ಲಂತ್ರನು. ಯಾವ್ದಾರು ಸೀರೆ ಮೇಲೆ ನಮ್ಮ ಕೊಲಿಸಿರ್ತಾಳ್ರಿ ಬ್ಲೌಸು. ಎಷ್ಟು ಇದಕ್ಕೆ ಸಾಕು ನೋಡ್ರಿ, 1200 1300 ಮೇಲೆ ಹೇಳ್ತಾಳ್ರಿ. ವರ್ಕಾಗಿ ಕೊಲಿಸಿದ್ಲಂತರಂತರೂ 3000 4000 ರೀ. ಆದ್ರೆ ಭಾರಿ ಚಂದ ಹೊಲಿರ್ತಾರೆ ಮಮ್ಮಿ, ಒಟ್ಟ ಆ ಕಡೆ ಈ ಕಡೆ ಆಗಿರಂಗಿಲ್ಲ ನೋಡ್ರಿ. ಇಷ್ಟು ನೀಟ್ ಇರ್ತಾವಲ್ರಿ, ಸ್ಟಿಚ್ ಅಂತರೂ ಒಟ್ಟ ಮುದ್ದೆ ಆಗಂಗಿಲ್ಲ ರೀ. ನಮ್ಮ ಅಕ್ಕಗೆ ಅದೇ ಅಂದೇರಿ, ಅಲ್ಲಿ ತುಟ್ಟಿ ಆತಾವಂತೀರಿ ಮತ್ತೆ ಇಲ್ಲೇ ಹೊಲಿಸ್ಕೊಂಡು ಹೋಗ್ರಿ ಅಂತ ಅಂದಿರ್ತೀನಲ್ರಿ. ನಮ್ಮ ತಂಗಿ ಒಂದ್ಸಲ ಹೊಲಿಸ್ಕೊಂಡು ಹೋದ್ಲು, ಒಟ್ಟಾಕಿ ಸಟ್ಟೆ ಆಗ್ಲಿಲ್ಲ ರೀ ಇಲ್ಲಿ ಬ್ಲೌಸ್. ಅಲ್ಲವ ಯಾವ ತುಟ್ಟಿ ಆದ್ರೆ ಚಿಂತಿಲ್ಲ, ನಾನು ಅಲ್ಲೇ ಹೊಲಿಸ್ತೀನಿ ಅಂತ ಹೇಳ್ಬಿಟ್ಲ ರೀ. ಹೌದಲ್ಲ? ಅವ್ರಿಗೆ ಅಲ್ಲಿ ಸೆಟ್ ಆದಂಗೆ ಆಗ್ಬಿಟ್ಟಿರ್ತೇವಲ್ಲ, ಇಲ್ಲಿ ಇಷ್ಟ ಆಗಂಗಿಲ್ಲ ಅವ್ರಿಗೆ. ಹೌದ್ರಿ ಮಮ್ಮಿ, ಅಲ್ಲಿ ಭಾರಿ ನೀಟ್ ಹೊಲಿತಾರೆ ಮಾತ್ರ. ನಾನು ಒಂದು ಹೊಲ್ಸ್ಕೊಂಬಂದಿದ್ದೆ ರೀ, ಇಷ್ಟು ಚಂದ ಹೊಲಿತಾರಲ್ರಿ, ಭಾರಿ ನೀಟ್ ಕೂಡ್ತದ್ರಿ ಮೈ ಮೇಲೆ. ಆಕೆ ವೀಣಾ ನಿಮ್ಮ ಮನೆ ಬಾಜು ಇದ್ದಾಳಲ್ಲ, ಆಕೆ ಏನು ಬ್ಲೌಸ್ ಹಾಕೋತಾಳ ತಾಯಿ? ಮೈಯಾಗ ಲೂಸ್ 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 ಆಗಿರ್ತಾವ, ಒಂದು ಸ್ವಲ್ಪ ಇಡಿಸರ್ ಹಾಕೋಬೇಕ ಇಲ್ಲ? ಎಷ್ಟು ಸ್ನೇಹ ಕಾಣ್ತಾವ ತಾಯಿ. ಹೌದ್ರಿ ಮಮ್ಮಿ, ಆಕೆ ಹಂಗೆ ಹಾಕೋತಾಳ ನೋಡ್ರಿ. ನಾನು ಅದೇ ಅಂತೀನಿ, ಒಂದು ಸ್ವಲ್ಪ ಇಡಿಸಿ ಹಾಕೋರಿ ಅಂತೀನಿ ಅಲ್ರಿ. ಹೌದ್ರಿ, ಇಡಿಲಿಕ್ಕೆ ಟೈಮ ಇಲ್ಲ ಅಂತಾಳ. ಅವು ಹಿಂಗೆ ಬೀಳ್ತಿರ್ತಾವ್ರಿ ತೋಳು ಬಲ್ಲಿ, ಹಂಗೆ ಎರ್ಸ್ಕೋತಾಳ ಹೋಗ್ತಿರ್ತಾಳ ಮುಂದಕ್ಕೆ. ನೋಡ್ರಿ ಮಮ್ಮಿ, ಹೋಗ್ಬರ್ತೀನಿ ರೀ, ನಾ ಬಳತಾಯ್ತು ಬಂದು. ನಾವು ಹೋಗ್ಬರ್ತೀವಿ ರೀ ಮಮ್ಮಿ. ಚಾನೇ ಮಾಡಿಕೊಟ್ಟಿಲ್ರಿ ನಾ, ಹೋಗಿ ಬಂದು ಮಾಡಿಕೊಡ್ತೀನಿ ಅಂತೇಳಿ ಹಂಗೆ ಬಂದ್ಬಿಟ್ಟೆ. ಹೌದಾ? ಹೋಗ್ಬರವ ಹಂಗಂದ್ರೆ. ಹೆಂಗೆ ಅನಿಸ್ತೀವಿ ನಮ್ಮ ವಿಡಿಯೋ? ನಮ್ಮ ಹೆಣ್ಮಕ್ಳು ಮಾತುಕತೆ ಅಂತೂ ಒಟ್ಟ ಮುಗಿಯಂಗೆ ಇಲ್ಲ ಬಿಡ್ರಿ ಅದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಹಂಗೆ ಹೊಸ್ದಾಗಿ ಯಾರೆಲ್ಲ ಚಾನಲ್ ನೋಡ್ತಿರ್ತಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡ್ರಿ. ಹಂಗೆ ಬಾಜುಕಿನ ಗಂಟೆ ಟಣ್ ಅಂತ ಹೊಡೀರಿ, ನಾವು ಮಾಡೋ ವಿಡಿಯೋದ ನೋಟಿಫಿಕೇಶನ್ ಬರ್ತಾವ, ನೀವು ನೋಡ್ಬೋದು. ಎಲ್ಲರಿಗೂ ಧನ್ಯವಾದಗಳು.